ತಡರಾತ್ರಿಯ ಹೊತ್ತು ಮಹಿಳೆಯೊಬ್ಬಳು ದಾರಿ ಕಾಣದೆ ಅಳುತ್ತಾ ಕೂತಿದ್ದಳು. ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಸಿಟಿಯ ಹಾಗೆ ಬೇಕಾದ ಹಾಗೆ ವಾಹನಗಳಿಲ್ಲ. ಹಲವಾರು ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕೆ ಮನೆಯಿಂದ ಹೊರಬಂದ ಮಹಿಳೆಗೆ ಮನೆ ತಲುಪಲು ತಡವಾಯಿತು. ಇಂತಹ ಪರಿಸ್ಥಿತಿಯಲ್ಲಿದ್ದ ಆ ಹೆಂಗಸಿಗೆ ಯಾವುದೇ ರೀತಿಯ ದಾರಿ ಕಾಣದಾಗ ಅಳುತ್ತಾ ಕೂತಿದ್ದ ಹೆಂಗಸಿಗೆ ತುಳುನಾಡ ದೈವ ಕಲ್ಲುರುಟಿ ಕಲ್ಕುಡ ಮಾಡಿದ ಆ ಚಮತ್ಕಾರ ರೋಮಾಂಚನಗೊಳಿಸುತ್ತದೆ. ಇದು ಕಟ್ಟುಕತೆಯಲ್ಲ. ತುಳುನಾಡ ದೈವಗಳ ಪವಾಡಗಳನ್ನು ನೀವು ಈಗಾಗಲೇ ತಿಳಿದಿರುತ್ತೀರಾ. ಅಂತಹ ಪವಾಡಗಳಲ್ಲಿ ಕಲ್ಲುರುಟಿಯ ಪವಾಡಗಳೇನು ಕಮ್ಮಿಯದಲ್ಲ. ಹಾಗಾದರೆ ಯಾರು ಈ ಕಲ್ಲುರುಟಿ? ಕಲ್ಲುರುಟಿಯ ಬಗ್ಗೆ ಅರಿಯುವ ಮುನ್ನ ಹೆಂಗಸಿಗೆ ದಾರಿದೀಪವಾದ ಪವಾಡದ ಬಗ್ಗೆ ತಿಳಿಸುತ್ತೇನೆ. ಮಂಗಳೂರು ಬಂಟ್ವಾಳದ ಮೆಲ್ಕಾರ್ ಎಂಬಲ್ಲಿ ಶ್ರೀ ಕ್ಷೇತ್ರ ಪನೋಲ್ದ ಬೈಲು ಎಂಬ ಕ್ಷೇತ್ರವಿದೆ. ಈ ಕ್ಷೇತ್ರದಲ್ಲಿ ಕಲ್ಲುರುಟಿ ಕಲ್ಕುಡ ದೈವಗಳಿಗೆ ಅಗೇಲು ಸೇವೆ ನಡೆದು ಪ್ರಸಾದ ವಿತರಣ ತಡವಾಗಿ ಆದ ಕಾರಣ ಈ ರೀತಿಯ ಪ್ರಸಾದ ಪಡೆದ ಮಹಿಳೆ ರಾತ್ರಿ ತಡವಾಗಿ ಮನೆಗೆ ಹಿಂದಿರುಗುವ ಪ್ರಸಂಗ ಎದುರಾಗುತ್ತದೆ. ಹೀಗೆ ಹಿಂದಿರುಗಲು ಯಾವುದೇ ವಾಹನ ಸಿಗದಾಗ ದುಃಖದಿಂದ ಕಲ್ಲುರುಟಿ ದೈವದಲ್ಲಿ ಪ್ರಾರ್ಥಿಸುತ್ತಾಳೆ. ದಾರಿಯಲ್ಲಿ ಬಿದ್ದ ನನ್ನನ್ನು ನೀನೇ ಕಾಪಾಡಬೇಕು ಎಂದು ಅಳುತ್ತಾ ಪ್ರಾರ್ಥನೆ ಮಾಡಬೇಕಾದರೆ ಅಚ್ಚರಿಯೊಂದು ನಡೆಯುತ್ತದೆ. ಇದ್ದಕ್ಕಿದ್ದಂತೆ ಒಂದು ರಿಕ್ಷಾ ಆ ದಾರಿಯಲ್ಲಿ ಬಂದು ಈ ಹೆಂಗಸಿನ ಬಳಿ ನಿಲ್ಲುತ್ತದೆ. ರಿಕ್ಷದ ಒಳಗಿದ್ದ ಮಹಿಳೆಯು ಈ ಮಹಿಳೆಯನ್ನು ಸಮಾಧಾನ ಪಡಿಸುತ್ತಾ ಈ ಮಹಿಳೆಯನ್ನೇ ಮನೆಗೆ ತಲುಪಿಸುತ್ತಾಳೆ. ಇದೇ ಸಮಯಕ್ಕೆ ಶ್ರೀಕ್ಷೇತ್ರ ಪನೋಲ್ದ ಬೈಲಿನ ಸನ್ನಿಧಾನದಲ್ಲಿ ರಾತ್ರಿಯ ಹೊತ್ತು ದೈವಗಳಿಗೆ ಕೋಲ ನಡೆಯುವ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೈವನರ್ತಕನ ಮೇಲೆ ದೈವಾವೇಶ ಆಗುವುದೇ ಇಲ್ಲ. ಯಾವ ರೀತಿಯಲ್ಲಿ ಪ್ರಾರ್ಥಿಸಿದರೂ ದೈವನರ್ತಕನ ಮೇಲೆ ಕಲ್ಲುರುಟಿ ಆವೇಶ ಆಗದೆ ಇರುವಾಗ ನೆರೆದಿದ್ದ ಜನರು ಅಚ್ಚರಿ ಪಡಬೇಕಾದರೆ ಇದ್ದಕ್ಕಿದ್ದಂತೆ ದೈವ ಆವೇಶ ಆಗುತ್ತದೆ. ದೈವನರ್ತಕನ ಮೇಲೆ ಕಲ್ಲುರುಟಿಯು ಆವೇಶ ಆದ ಸಂದರ್ಭದಲ್ಲಿ ನೆರೆದಿದ್ದ ಹಿರಿಯರು ಕೇಳುತ್ತಾರೆ. ಕಾರಣವನ್ನು ಕೇಳಿದಾಗ ಕಲ್ಲುರುಟಿ ದೈವ ಹೇಳಿದ ಉತ್ತರವು ನೆರೆದಿದ್ದ ಜನರಲ್ಲಿ ದಿಗ್ಭ್ರಮೆಗೊಳಿಸಿತು. ಹಾಗಾದರೆ ಆ ದೈವನರ್ತಕ ಕಲ್ಲುರುಟಿ ಆವೇಶದಲ್ಲಿ ಹೇಳಿದ ಮಾತುಗಳು ನೀವು ಕೇಳಿದರೆ ನೀವು ಕೂಡ ಚಕಿತರಾಗುತ್ತೀರಾ? ನನ್ನ ಭಕ್ತಿಯೊಬ್ಬಳು ದಾರಿ ತಪ್ಪಿದಾಗ ನನ್ನ ಮೊರೆ ಹೋದಳು. ನಾನು ಅವಳನ್ನು ಮನೆಗೆ ತಲುಪಿಸಿ ಬರಬೇಕಾದರೆ ತಡವಾಯಿತು ಎಂದು ಹೇಳಬೇಕಾದರೆ ನೆರೆದಿದ್ದ ಭಕ್ತರು ಮೂಕವಿಸ್ಮಿತರಾದರು. ಇಂತಹ ಅದೆಷ್ಟು ಪವಾಡಗಳನ್ನು ನಿತ್ಯವೂ ಮಾಡುತ್ತಿದ್ದಾಳೆ ಈ ಅಗ್ನಿದೇವತೆ ತಾಯಿ ಕಲ್ಲುರುಟಿ. ಬನ್ನಿ ವೀಕ್ಷಕರೇ, ಇಂದು ನಿಮಗೆ ಕಾಳಮ್ಮ ಕಲ್ಲುರುಟಿಯಾದ ಕಥೆಯನ್ನು ಸರಳವಾಗಿ ತಿಳಿಸುತ್ತೇನೆ. ಹಾಗೇನೆ ಇಂತಹ ವಿಶೇಷವಾದ ಮಾಹಿತಿಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಹಿಂದೂ ಸನಾತನ ಧರ್ಮದ ಯಾವ ಮಾಹಿತಿಯ ಬಗ್ಗೆ ನಿಮಗೆ ಜ್ಞಾನದ ಅಗತ್ಯ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಸರಳವಾದ ರೀತಿಯಲ್ಲಿ ನೈಜ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಮೂಡಬಿದಿರೆಯ ಶಂಭು ಕಲ್ಕುಡ ಮತ್ತು ಎರ್ವಾಡಿ ಎಂಬ ಬಡ ಶಿಲ್ಪಿ ದಂಪತಿಗಳಿಗೆ ಕಾಳಮ್ಮ ಎಂಬ ಹೆಸರಿನ ಈ ಹೆಣ್ಣು ಮಗಳು ಜನಿಸುತ್ತಾಳೆ. ಶಂಭು ಮತ್ತು ಎರ್ವಾಡಿ ದಂಪತಿಗಳಿಗೆ ಬೀರೆ ಮತ್ತು ಕಾಳಮ್ಮ ಎಂಬ ಅವಳಿ ಮಕ್ಕಳು ಹುಟ್ಟುತ್ತಾರೆ. ಬೀರೆ ಗಂಡು ಮಗನಾದರೆ ಕಾಳಮ್ಮ ಹೆಣ್ಣು ಮಗಳು. ಕೆಲಸದ ಪ್ರಯುಕ್ತ ಊರು ಬಿಟ್ಟ ತಂದೆಯನ್ನು ಮಗ ಬೀರ ಹುಡುಕಿಕೊಂಡು ಹೋಗುತ್ತಾನೆ. ಮತ್ತು ತಂದೆಯು ಮಗನಿಗೆ ಸಿಗಬೇಕಾದರೆ ಖುಷಿಯಾದ ತಂದೆಯು ಮಗನಿಗೆ ತಾನು ಕೆತ್ತಿದ ಶಿಲ್ಪಗಳನ್ನು ತೋರಿಸುತ್ತಾನೆ.
ಆದರೆ ಮಗ ಬೀರ ಆ ಶಿಲ್ಪದಲ್ಲಿ ಕೆಲವೊಂದು ತಪ್ಪುಗಳನ್ನು ಕಂಡುಹಿಡಿಯುತ್ತಾನೆ. ಈ ವಿಷಯವು ರಾಜನ ಗಮನಕ್ಕೆ ಬರಬೇಕಾದರೆ ರಾಜನು ಶಂಭು ಕಲ್ಕುಡನಿಗೆ ಶಿಕ್ಷೆಯನ್ನು ಆದೇಶಿಸುತ್ತಾನೆ. ಆದ ಕಾರಣ ಶಿಲ್ಪಿಯ ಕೆತ್ತನೆಯ ಕೆಲಸವನ್ನು ಮಗನಾದ ಬೀರ ಕಲ್ಕುಡನು ಮುಂದುವರಿಸುತ್ತಾನೆ. ಮಗ ಬೀರ ಕಲ್ಕುಡನು ತಂದೆ ಶಂಭು ಕಲ್ಕುಡನಿಗಿಂತಲೂ ಉತ್ತಮವಾದ ರೀತಿಯಲ್ಲಿ ಕೆತ್ತನೆಗಳನ್ನು ನಿರ್ಮಾಣ ಮಾಡುತ್ತಾನೆ. ಈ ಶಿಲ್ಪಿಯ ಬಗ್ಗೆ ಕೇಳಿದ ಕಾರ್ಕಳದ ಅರಸರು ಗೊಮ್ಮಟನ ಮೂರ್ತಿಯನ್ನು ಕೆತ್ತಲು ಆದೇಶ ಕೊಡುತ್ತಾನೆ. ಬೀರ ಕಲ್ಕುಡ ಈಗಿನ ಕಾರ್ಕಳದ ಗೊಮ್ಮಟದ ಮೂರ್ತಿಯನ್ನು ಅತ್ಯಂತ ಸುಂದರವಾಗಿ ಕೆತ್ತುತ್ತಾನೆ. ಇದನ್ನು ಕಂಡ ರಾಜನು ಶಿಲ್ಪಿ ಕಲ್ಕುಡನನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಅವನನ್ನು ವಿಶೇಷವಾಗಿ ಸನ್ಮಾನಿಸುತ್ತಾನೆ. ಎಡ ಕಾಲಿಗೆ ಬೆಳ್ಳಿಯ ಕಡ ಮತ್ತು ಬಲ ಕೈಗೆ ಬಂಗಾರದ ಕಡವನ್ನು ಉಡುಗೊರೆಯಾಗಿ ಕೊಟ್ಟು, ಮತ್ತು ನೀನು ಎಲ್ಲಿಯೂ ಇಂತಹ ಸುಂದರದ ಕೆತ್ತನೆಯನ್ನು ಮಾಡಬಾರದೆಂದು ಒಂದು ಕೈಯನ್ನು ಮತ್ತು ಒಂದು ಕಾಲನ್ನು ಕಡಿಯುತ್ತಾನೆ. ದುಃಖಿತನಾದ ಕಲ್ಕುಡ ಊರು ಬಿಟ್ಟು ವೇಣೂರಿಗೆ ಬರುತ್ತಾನೆ. ಇಲ್ಲಿ ತಿಮ್ಮನಾಡಿ ಅರಸರಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ. ಯಾವ ಕಾರಣದಿಂದ ತನ್ನ ಒಂದು ಕೈ ಮತ್ತು ಕಾಲನ್ನು ಕಳೆಯಬೇಕಾಯಿತು, ಅದೇ ಕಾರಣವನ್ನು ಹಿಡಿದು ಒಂದೇ ಕೈ ಮತ್ತು ಕಾಲಿನಿಂದ ಕಾರ್ಕಳಕ್ಕಿಂತಲೂ ಸುಂದರವಾದ ಗೊಮ್ಮಟದ ಮೂರ್ತಿಯನ್ನು ಕೆತ್ತನೆ ಒಂದೇ ಕೈಯಿಂದ ಕೆತ್ತುತ್ತಾನೆ. ಈ ರೀತಿಯಾಗಿ ಕೆಲಸಕ್ಕೆಂದು ಹೋದ ಸೋದರ ಬೀರಕಲ್ಕುಡ ಮನೆಗೆ ಹಿಂದಿರುಗದ ಕಾರಣ ಕಾಳಮ್ಮ ತನ್ನ ಸೋದರನನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಹೀಗೆ ಹುಡುಕುತ್ತಾ ಬಂದ ಕಾಳಮ್ಮ ಸೋದರ ಒಂದು ಕೈ ಮತ್ತು ಕಾಲನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಕಂಡು ಭಾವುಕಳಾಗುತ್ತಾಳೆ. ಸೋದರನ ಬಳಿ ಈ ಸ್ಥಿತಿಯ ಕಾರಣವನ್ನು ಅರಿತು ಅಗ್ನಿಯಂತೆ ಉರಿಯುತ್ತಾಳೆ ಮತ್ತು ಬಲಿಸುದ ರಾಜನ ವಿರುದ್ಧ ಸೇಡು ತೀರಿಸಲು ನಿರ್ಧರಿಸುತ್ತಾಳೆ. ಬಡವರಾದ ಇವರು ರಾಜನನ್ನು ನೇರವಾಗಿ ಸೋಲಿಸಲು ಸಾಧ್ಯವಿಲ್ಲ. ಈ ರೀತಿ ಮನನೊಂದ ಕಾಳಮ್ಮ ಮತ್ತು ಬೀರಕಲ್ಕುಡ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ವೇಣೂರಿನ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ನಡೆದ ಈ ಘಟನೆಯನ್ನು ಸಂಕಲ್ಪಿಸಿ ನದಿಯಲ್ಲಿ ಪ್ರಾಣ ತ್ಯಜಿಸುತ್ತಾರೆ ಮತ್ತು ದೈವತ್ವವನ್ನು ಪಡೆಯುತ್ತಾರೆ. ದೈವತ್ವವನ್ನು ಪಡೆದ ಕಾಳಮ್ಮ ಮತ್ತು ಬೀರ ಕಲ್ಲುರುಟಿ ಮತ್ತು ಕಲ್ಕುಡ ಎಂಬ ಹೆಸರನ್ನು ಪಡೆಯುತ್ತಾರೆ. ದುಷ್ಟ ಮತ್ತು ಸ್ವಾರ್ಥ ರಾಜನಾದ ಬಲಿಸುದ ರಾಜನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾಯೆಯಲ್ಲಿ ಹಿಂಸಿಸಿ ರಾಜ್ಯವನ್ನು ನಾಶ ಮಾಡುತ್ತಾರೆ. ಈ ಸತ್ಯವನ್ನು ಅರಿತ ಬಲಿಸುದ ರಾಜ ಜ್ಯೋತಿಷಿಗಳ ಮುಖಾಂತರ ಪ್ರಶ್ನೆ ಚಿಂತನೆಯಲ್ಲಿ ಅರಿಯುತ್ತಾನೆ. ಇದು ಕಾಳಮ್ಮ ಮತ್ತು ಬೀರ ಶಕ್ತಿಗಳ ಪವಾಡ. ಕಾಳಮ್ಮ ಮತ್ತು ಬೀರ ಇವರು ಕಾಯಿಯಿಂದ ಮಾಯೆಗೆ ಸೇರಿರುತ್ತಾರೆ. ಇದರ ಪರಿಹಾರವಾಗಿ ಅವರಿಬ್ಬರಿಗೆ ಒಂದು ಗುಡಿಯನ್ನು ಕಟ್ಟಿಸಿ ಕಲ್ಲುಟ್ಟಿ ಮತ್ತು ಕಲ್ಕುಡ ಎಂಬ ಹೆಸರಿನಲ್ಲಿ ಆರಾಧಿಸಬೇಕಾಗಿದೆ. ಈ ರೀತಿಯಾಗಿ ಮಾಡಿದರೆ ಮಾತ್ರ ನೀನು ನಿನ್ನ ಪ್ರಾಣವನ್ನು ಉಳಿಸುತ್ತೀಯ ಎಂದಾಗ ರಾಜ ಬಲಿಸುದನು ಅದನ್ನು ಒಪ್ಪಿಕೊಳ್ಳುತ್ತಾನೆ. ಮುಂದಕ್ಕೆ ರಾಜ್ಯದಲ್ಲಿ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವಗಳಿಗೂ ಗುಡಿಯನ್ನು ಕಟ್ಟಿಸಿ ನಂಬುತ್ತಾನೆ. ನಂತರ ತಾನು ಕಳೆದುಕೊಂಡ ಎಲ್ಲ ಆಸ್ತಿ ಸಂಪತ್ತನ್ನು ಮತ್ತೆ ಮರಳಿ ಪಡೆದು ಜೊತೆಗೆ ಆರೋಗ್ಯವನ್ನು ಕೂಡ ಪಡೆಯುತ್ತಾನೆ. ಇದು ವಿಜ್ಞಾನದ ಯುಗವಾದರೂ ವಿಜ್ಞಾನವು ಆಧ್ಯಾತ್ಮದ ಒಂದು ಭಾಗ ಎಂಬುದನ್ನು ಮರೆಯಬಾರದು. ಮನುಷ್ಯರಾದ ನಾವು ನಮ್ಮ ಅಂಧಕಾರದಿಂದ, ಅಧಿಕಾರದ ದರ್ಪದಿಂದ, ಜ್ಞಾನದ ಕೊರತೆಯಿಂದ ಮಾಡಬಾರದ ತಪ್ಪುಗಳನ್ನು ಮಾಡುತ್ತೇವೆ. ಕಣ್ಣಿಗೆ ಕಾಣದ ಈ ಶಕ್ತಿಗಳು ಸದಾ ಮಾಯೆಯಲ್ಲಿ ನೆಲೆಸಿದ್ದು ಶರಣಾದವರಿಗೆ ತನ್ನ ಅಭಯ ರಕ್ಷೆಯನ್ನು ನೀಡಿ ಕಾಯುತ್ತಾರೆ. ನೆನೆದವರ ಮನದಲ್ಲಿ ನೆಲೆಸಿರುವ ಈ ಕಲ್ಲುರ್ಟಿ ಕಲ್ಕುಡ ದೈವಗಳಿಗೆ
ಭಕ್ತಿಯಿಂದ ವಂದಿಸಿ ಇಂದಿನ ಮಾಹಿತಿಯನ್ನು ನಿಮಗೆ ಅರ್ಪಿಸುತ್ತೇನೆ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಪ್ರೀತಿ ಹೀಗೆ ಇರಲಿ.